ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂತಹ ಮಧು ಬಂಗಾರಪ್ಪ ಇರುವಂಥದ್ದು. ಬಜೆಟ್ ಏನು ನಿರೀಕ್ಷೆ ಇದೆ ಮತ್ತೆ ಈ ಸರಿ ಏನಾದರೂ ಕೂಡ ಜನರಲ್ಲಿ ಮನಸ್ಸಲ್ಲಿ ಅಚ್ಚೆ ಉಳಿಯುವಂತ ಏನಾದರೂ ಘೋಷಣೆ ಮಾಡ್ತಾರಂತ ಅನ್ಸುತ್ತಾ? ಇಲ್ಲ, ನನ್ನ ಇಲಾಖೆಗೆ ಹೋದ ಸತಿ ಒಳ್ಳೆ ಒಂದು ಸಹಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಸತಿ ಸ್ವಲ್ಪ ಕಲಿಕೆಗೆ ಹೆಚ್ಚು ಒತ್ತನ್ನು ಮತ್ತು ಕೆಲವು ಟೀಚರ್ಸ್ನ ಹೋದ ಸತಿ ರಿಕ್ರೂಟ್ ಮಾಡಿದ್ವಿ. ಮತ್ತೆ ಶಾರ್ಟೇಜ್ ಇರೋದ್ರಿಂದ ಅದು ಕೊಡಿ ಅಂತ ಹೇಳಿ ಕೇಳಿದ್ವಿ. ಆದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ, ಗ್ಯಾರಂಟಿ ಮೇಲೆ ನಾವು ಏನು ವಿಶ್ವಾಸನ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀವಿ, ಹಿಂದಿನ ಸರ್ಕಾರದ ಲಯಬಿಲಿಟೀಸ್ ಜೊತೆ ಕಟ್ಟೋದ್ರ ಜೊತೆಗೆ, ಯಾಕೆಂದರೆ ನನ್ನ ಇಲಾಖೆಯಲ್ಲೇ ನಾವು ಸುಮಾರು ಒಂದು 2,500-3 ಸಾವಿರ ಕೋಟಿ ನಾವು ಕಟ್ಟಿದ್ದೀವಿ. ಯಾಕೆಂದರೆ ಈಗ ರೂಮ್ಸಿಗೆಲ್ಲ ಕೊಟ್ಟಿದ್ರು, ಹಣ ಬಿಡುಗಡೆ ಮಾಡಿಲ್ಲ, ನಾವು ಬಂದು ಸಿದ್ದರಾಮಯ್ಯ ಸಾಹೇಬ್ರು ದುಡ್ಡೆಲ್ಲ ಕೊಟ್ಟು ಎಲ್ಲ ಮಾಡಿದ್ದೀವಿ. ಅದ್ರ ಜೊತೆಗೆ ಗ್ಯಾರಂಟಿಗಳು ಕೂಡ ಅದು ಇನ್ನೂ ಮುಂದುವರಿತಕ್ಕಂಥದ್ದು ವಿಶ್ವಾಸ. ಯಾಕೆಂದರೆ ಎಲ್ಲ ಕುಟುಂಬದಲ್ಲೂ ಕೂಡ ನಾವೆಲ್ಲೇ ಹೋದ್ರೂ ಗ್ಯಾರಂಟಿಯಿಂದ ನಮ್ಮ ಕುಟುಂಬಕ್ಕೆ ಸಹಕಾರ ಆಗಿದೆ ಅಂತ. ಸೊ ಆರ್ಥಿಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದವರು ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಹಕಾರ ಮಾತು ಕೊಟ್ಟಂಗೆ ಉಳಿಸ್ಕೊಂಡಿರೋದು ಒಂದು ಭಾಗ. ಇನ್ನೊಂದು ಭಾಗ ಇಡೀ ರಾಜ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಗೆ ಬಿಕಾಸ್ ಆಫ್ ಈ ಗ್ಯಾರಂಟಿಗಳು ಸ್ಲೋ ಆಗಿರ್ತಕ್ಕಂಥದ್ದು ಅಂಥೇಳಿ ಏನು ಮನೋಭಾವನೆ ಇದೆ, ಅದು ಬದಲಾವಣೆ ಮಾಡ್ತಕ್ಕಂಥ ಒಂದು ಬಜೆಟನ್ನು ಮತ್ತು ಜನರಿಗೆ ಅಭಿವೃದ್ಧಿ ಆಗ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಈಗ ಆಲ್ರೆಡಿ ಹೇಳ್ತಾ ಇರೋಂಥದ್ದು ಸಾಲ ಜಾಸ್ತಿ ಮಾಡ್ತಾರೆ ಈ ಬಜೆಟಲ್ಲಿ, ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಾರೆ. ದಿವಾಳಿ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಫಸ್ಟ್ ಹೋಗಿ ಅರ್ಜಿ ಈ ಗ್ಯಾರಂಟಿ ಕೊಡೋದೇ ಈ BJP ಅವ್ರು ಫಸ್ಟು. ಆದರೆ ಅವರಿದ್ದಾಗ ಎಲ್ಲ ಸರಿ ಇದ್ರೂ ಎಷ್ಟು ದಿವಾಳಿ ಮಾಡಿ ಹೋಗಿದ್ದಾರೆ, ಎಷ್ಟು ಸಾಲ ಮಾಡಿದ್ದಾರೆ ಲೆಕ್ಕ ಕೊಡಲಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಜನಪರ ಬಜೆಟ್ ಇದೆ ಅಂತ ಅನ್ಸುತ್ತೆ. ಪರವಾಗಿರ್ತದೆ, ಯಾಕೆಂದರೆ ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಜನರ ಪರವಾಗಿರ್ತಕ್ಕಂಥ ಬಜೆಟ್ನ ಕೊಡ್ತಾರೆ. ಅದು ಇವತ್ತು ಕೂಡ ಇನ್ನೂ ಮುಂದುವರಿತದೆ. ಎಲ್ಲ ಇಲಾಖೆಗೂ ಕೂಡ ಸಮಾನ. ನಿಮ್ಮ ಇಲಾಖೆಗೆ ಅಲ್ಲ, ನಮ್ಮ ಇಲಾಖೆಯಲ್ಲಿ ನಾನು ಏನೇನು ಕೇಳಿದ್ದೀನಿ ಎಲ್ಲದು ಸಕಾರಾತ್ಮಕವಾಗಿ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ. ಮೋಸ್ಟ್ಲಿ ನನಗೆ ಒಳ್ಳೆಯ ವಿಶ್ವಾಸ ಇದೆ. ಒಳ್ಳೆ ಇಲಾಖೆ ನಡೆಸ್ತಕ್ಕಂಥ ಸಹಕಾರವನ್ನು ಮಾನ್ಯ ಸಿದ್ದರಾಮಯ್ಯವರು 100% ಮಾಡೇ ಮಾಡ್ತಾರೆ. ಮುಂಚೆನೂ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾರೆ. ಬಜೆಟ್ ಅಧಿವೇಶನ ಮುಗಿದ ಮೇಲೆ ಸಚಿವ ಸಂಪುಟ ಪುನರಚನೆ ರೀಶಫಲ್ ಅಂತ ಹೇಳ್ತಾ ಇದೆ. ಅದೆಲ್ಲ ನೋಡಿ, ಅದೆಲ್ಲ ಹೈಕಮಾಂಡ್ ಅವ್ರದ್ದು. ನಾನು ಅದ್ರ ಬಗ್ಗೆ ಹಿಂದೆನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಇವತ್ತು ಮಾಡೋಕ್ಕೆ ಹೋಗಲ್ಲ. ಪಕ್ಷದ ತೀರ್ಮಾನಕ್ಕೆ ಬಿಡಬೇಕು. ಅದನ್ನೆಲ್ಲ ನಾವೆಲ್ಲ ಚರ್ಚೆ ಮಾಡಬಾರ್ದು. ಅದು ಏನೇ ತೀರ್ಮಾನ ಕೈಗೊಂಡ್ರು ಕೂಡ ಪಕ್ಷದ ಪಕ್ಷ ಹೆಂಗೆ ಹೇಳುತ್ತೆ ಅದನ್ನ ಕೇಳ್ಕೋಬೇಕು. ಇದು ಮಧು ಬಂಗಾರಪ್ಪರವರಿಗೆ ಅವರು ಸಿದ್ದರಾಮಯ್ಯ ಸರ್ಕಾರ ಸಂಬಂಧಪಟ್ಟಂತೆ ಈ ಸರಿ ಜನಪರ ಬಜೆಟ್ ಮಂಡನೆ ಮಾಡ್ತಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಜೊತೆಗೆ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಯೋಜನೆಗಳನ್ನು ಸಿದ್ದರಾಮಯ್ಯ ಬಳಿ ಚರ್ಚೆ ಮಾಡಿದ್ದೇನೆ ಅಂತ ಕೂಡ ಹೇಳುವಂಥ ಅದೆಲ್ಲವೂ ಕೂಡ ಪೂರೈಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನ, ರಿಪಬ್ಲಿಕ್ ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂತಹ ಮಧು ಬಂಗಾರಪ್ಪ ಇರುವಂಥದ್ದು. ಬಜೆಟ್ ಏನು ನಿರೀಕ್ಷೆ ಇದೆ ಮತ್ತೆ ಈ ಸರಿ ಏನಾದರೂ ಕೂಡ ಜನರಲ್ಲಿ ಮನಸ್ಸಲ್ಲಿ ಅಚ್ಚೆ ಉಳಿಯುವಂತ ಏನಾದರೂ ಘೋಷಣೆ ಮಾಡ್ತಾರಂತ ಅನ್ಸುತ್ತಾ? ಇಲ್ಲ, ನನ್ನ ಇಲಾಖೆಗೆ ಹೋದ ಸತಿ ಒಳ್ಳೆ ಒಂದು ಸಹಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಸತಿ ಸ್ವಲ್ಪ ಕಲಿಕೆಗೆ ಹೆಚ್ಚು ಒತ್ತನ್ನು ಮತ್ತು ಕೆಲವು ಟೀಚರ್ಸ್ನ ಹೋದ ಸತಿ ರಿಕ್ರೂಟ್ ಮಾಡಿದ್ವಿ. ಮತ್ತೆ ಶಾರ್ಟೇಜ್ ಇರೋದ್ರಿಂದ ಅದು ಕೊಡಿ ಅಂತ ಹೇಳಿ ಕೇಳಿದ್ವಿ. ಆದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ, ಗ್ಯಾರಂಟಿ ಮೇಲೆ ನಾವು ಏನು ವಿಶ್ವಾಸನ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀವಿ, ಹಿಂದಿನ ಸರ್ಕಾರದ ಲಯಬಿಲಿಟೀಸ್ ಜೊತೆ ಕಟ್ಟೋದ್ರ ಜೊತೆಗೆ, ಯಾಕೆಂದರೆ ನನ್ನ ಇಲಾಖೆಯಲ್ಲೇ ನಾವು ಸುಮಾರು ಒಂದು 2,500-3 ಸಾವಿರ ಕೋಟಿ ನಾವು ಕಟ್ಟಿದ್ದೀವಿ. ಯಾಕೆಂದರೆ ಈಗ ರೂಮ್ಸಿಗೆಲ್ಲ ಕೊಟ್ಟಿದ್ರು, ಹಣ ಬಿಡುಗಡೆ ಮಾಡಿಲ್ಲ, ನಾವು ಬಂದು ಸಿದ್ದರಾಮಯ್ಯ ಸಾಹೇಬ್ರು ದುಡ್ಡೆಲ್ಲ ಕೊಟ್ಟು ಎಲ್ಲ ಮಾಡಿದ್ದೀವಿ. ಅದ್ರ ಜೊತೆಗೆ ಗ್ಯಾರಂಟಿಗಳು ಕೂಡ ಅದು ಇನ್ನೂ ಮುಂದುವರಿತಕ್ಕಂಥದ್ದು ವಿಶ್ವಾಸ. ಯಾಕೆಂದರೆ ಎಲ್ಲ ಕುಟುಂಬದಲ್ಲೂ ಕೂಡ ನಾವೆಲ್ಲೇ ಹೋದ್ರೂ ಗ್ಯಾರಂಟಿಯಿಂದ ನಮ್ಮ ಕುಟುಂಬಕ್ಕೆ ಸಹಕಾರ ಆಗಿದೆ ಅಂತ. ಸೊ ಆರ್ಥಿಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದವರು ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಹಕಾರ ಮಾತು ಕೊಟ್ಟಂಗೆ ಉಳಿಸ್ಕೊಂಡಿರೋದು ಒಂದು ಭಾಗ. ಇನ್ನೊಂದು ಭಾಗ ಇಡೀ ರಾಜ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಗೆ ಬಿಕಾಸ್ ಆಫ್ ಈ ಗ್ಯಾರಂಟಿಗಳು ಸ್ಲೋ ಆಗಿರ್ತಕ್ಕಂಥದ್ದು ಅಂಥೇಳಿ ಏನು ಮನೋಭಾವನೆ ಇದೆ, ಅದು ಬದಲಾವಣೆ ಮಾಡ್ತಕ್ಕಂಥ ಒಂದು ಬಜೆಟನ್ನು ಮತ್ತು ಜನರಿಗೆ ಅಭಿವೃದ್ಧಿ ಆಗ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಈಗ ಆಲ್ರೆಡಿ ಹೇಳ್ತಾ ಇರೋಂಥದ್ದು ಸಾಲ ಜಾಸ್ತಿ ಮಾಡ್ತಾರೆ ಈ ಬಜೆಟಲ್ಲಿ, ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಾರೆ. ದಿವಾಳಿ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಫಸ್ಟ್ ಹೋಗಿ ಅರ್ಜಿ ಈ ಗ್ಯಾರಂಟಿ ಕೊಡೋದೇ ಈ BJP ಅವ್ರು ಫಸ್ಟು. ಆದರೆ ಅವರಿದ್ದಾಗ ಎಲ್ಲ ಸರಿ ಇದ್ರೂ ಎಷ್ಟು ದಿವಾಳಿ ಮಾಡಿ ಹೋಗಿದ್ದಾರೆ, ಎಷ್ಟು ಸಾಲ ಮಾಡಿದ್ದಾರೆ ಲೆಕ್ಕ ಕೊಡಲಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಜನಪರ ಬಜೆಟ್ ಇದೆ ಅಂತ ಅನ್ಸುತ್ತೆ. ಪರವಾಗಿರ್ತದೆ, ಯಾಕೆಂದರೆ ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಜನರ ಪರವಾಗಿರ್ತಕ್ಕಂಥ ಬಜೆಟ್ನ ಕೊಡ್ತಾರೆ. ಅದು ಇವತ್ತು ಕೂಡ ಇನ್ನೂ ಮುಂದುವರಿತದೆ. ಎಲ್ಲ ಇಲಾಖೆಗೂ ಕೂಡ ಸಮಾನ. ನಿಮ್ಮ ಇಲಾಖೆಗೆ ಅಲ್ಲ, ನಮ್ಮ ಇಲಾಖೆಯಲ್ಲಿ ನಾನು ಏನೇನು ಕೇಳಿದ್ದೀನಿ ಎಲ್ಲದು ಸಕಾರಾತ್ಮಕವಾಗಿ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ. ಮೋಸ್ಟ್ಲಿ ನನಗೆ ಒಳ್ಳೆಯ ವಿಶ್ವಾಸ ಇದೆ. ಒಳ್ಳೆ ಇಲಾಖೆ ನಡೆಸ್ತಕ್ಕಂಥ ಸಹಕಾರವನ್ನು ಮಾನ್ಯ ಸಿದ್ದರಾಮಯ್ಯವರು 100% ಮಾಡೇ ಮಾಡ್ತಾರೆ. ಮುಂಚೆನೂ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾರೆ. ಬಜೆಟ್ ಅಧಿವೇಶನ ಮುಗಿದ ಮೇಲೆ ಸಚಿವ ಸಂಪುಟ ಪುನರಚನೆ ರೀಶಫಲ್ ಅಂತ ಹೇಳ್ತಾ ಇದೆ. ಅದೆಲ್ಲ ನೋಡಿ, ಅದೆಲ್ಲ ಹೈಕಮಾಂಡ್ ಅವ್ರದ್ದು. ನಾನು ಅದ್ರ ಬಗ್ಗೆ ಹಿಂದೆನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಇವತ್ತು ಮಾಡೋಕ್ಕೆ ಹೋಗಲ್ಲ. ಪಕ್ಷದ ತೀರ್ಮಾನಕ್ಕೆ ಬಿಡಬೇಕು. ಅದನ್ನೆಲ್ಲ ನಾವೆಲ್ಲ ಚರ್ಚೆ ಮಾಡಬಾರ್ದು. ಅದು ಏನೇ ತೀರ್ಮಾನ ಕೈಗೊಂಡ್ರು ಕೂಡ ಪಕ್ಷದ ಪಕ್ಷ ಹೆಂಗೆ ಹೇಳುತ್ತೆ ಅದನ್ನ ಕೇಳ್ಕೋಬೇಕು. ಇದು
ಮಧು ಬಂಗಾರಪ್ಪರವರಿಗೆ ಅವರು ಸಿದ್ದರಾಮಯ್ಯ ಸರ್ಕಾರ ಸಂಬಂಧಪಟ್ಟಂತೆ ಈ ಸರಿ ಜನಪರ ಬಜೆಟ್ ಮಂಡನೆ ಮಾಡ್ತಾರೆ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಜೊತೆಗೆ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಯೋಜನೆಗಳನ್ನು ಸಿದ್ದರಾಮಯ್ಯ ಬಳಿ ಚರ್ಚೆ ಮಾಡಿದ್ದೇನೆ ಅಂತ ಕೂಡ ಹೇಳುವಂಥ ಅದೆಲ್ಲವೂ ಕೂಡ ಪೂರೈಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನ ರಿಪಬ್ಲಿಕ್ ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವಂಥ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂಥ ಮಧು ಬಂಗಾರಪ್ಪ ಇರುವಂಥದ್ದು. ಬಜೆಟ್ ಏನು ನಿರೀಕ್ಷೆ ಇದೆ ಮತ್ತು ಈ ಸರಿ ಏನಾದರೂ ಕೂಡ ಜನರಲ್ಲಿ ಮನಸ್ಸಲ್ಲಿ ಅಚ್ಚೆ ಉಳಿಯುವಂತ ಏನಾದರೂ ಘೋಷಣೆ ಮಾಡ್ತಾರಂತ ಅನ್ಸುತ್ತಾ? ಇಲ್ಲ, ನನ್ನ ಇಲಾಖೆಗೆ ಹೋದ ಸತಿ ಒಳ್ಳೆ ಒಂದು ಸಹಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಸತಿ ಸ್ವಲ್ಪ ಕಲಿಕೆಗೆ ಹೆಚ್ಚು ಒತ್ತನ್ನು ಮತ್ತು ಕೆಲವು ಟೀಚರ್ಸ್ನ ಹೋದ ಸತಿ ರಿಕ್ರೂಟ್ ಮಾಡಿದ್ವಿ. ಮತ್ತೆ ಶಾರ್ಟೇಜ್ ಇರೋದ್ರಿಂದ ಅದು ಕೊಡಿ ಅಂತ ಹೇಳಿ ಕೇಳಿದ್ವಿ. ಆದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ ಗ್ಯಾರಂಟಿ ಮೇಲೆ ನಾವು ಏನು ವಿಶ್ವಾಸನ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀವಿ, ಹಿಂದಿನ ಸರ್ಕಾರದ ಲಯಬಿಲಿಟೀಸ್ ಜೊತೆ ಕಟ್ಟೋದ್ರ ಜೊತೆಗೆ, ಯಾಕೆಂದರೆ ನನ್ನ ಇಲಾಖೆಯಲ್ಲೇ ನಾವು ಸುಮಾರು ಒಂದು 2,500-3 ಸಾವಿರ ಕೋಟಿ ನಾವು ಕಟ್ಟಿದ್ದೀವಿ. ಯಾಕೆಂದರೆ ಈಗ ರೂಮ್ಸಿಗೆಲ್ಲ ಕೊಟ್ಟಿದ್ರು, ಹಣ ಬಿಡುಗಡೆ ಮಾಡಿಲ್ಲ, ನಾವು ಬಂದು ಸಿದ್ದರಾಮಯ್ಯ ಸಾಹೇಬ್ರು ದುಡ್ಡೆಲ್ಲ ಕೊಟ್ಟು ಎಲ್ಲ ಮಾಡಿದ್ದೀವಿ. ಅದ್ರ ಜೊತೆಗೆ ಗ್ಯಾರಂಟಿಗಳು ಕೂಡ ಅದು ಇನ್ನೂ ಮುಂದುವರಿತಕ್ಕಂಥದ್ದು ವಿಶ್ವಾಸ. ಯಾಕೆಂದರೆ ಎಲ್ಲ ಕುಟುಂಬದಲ್ಲೂ ಕೂಡ ನಾವೆಲ್ಲೇ ಹೋದ್ರೂ ಗ್ಯಾರಂಟಿಯಿಂದ ನಮ್ಮ ಕುಟುಂಬಕ್ಕೆ ಸಹಕಾರ ಆಗಿದೆ ಅಂತ. ಸೊ ಆರ್ಥಿಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದವರು ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಹಕಾರ ಮಾತು ಕೊಟ್ಟಂಗೆ ಉಳಿಸ್ಕೊಂಡಿರೋದು ಒಂದು ಭಾಗ. ಇನ್ನೊಂದು ಭಾಗ ಇಡೀ ರಾಜ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಗೆ ಬಿಕಾಸ್ ಆಫ್ ಈ ಗ್ಯಾರಂಟಿಗಳು ಸ್ಲೋ ಆಗಿರ್ತಕ್ಕಂಥದ್ದು ಅಂಥೇಳಿ ಏನು ಮನೋಭಾವನೆ ಇದೆ ಅದು ಬದಲಾವಣೆ ಮಾಡ್ತಕ್ಕಂಥ ಒಂದು ಬಜೆಟನ್ನು ಮತ್ತು ಜನರಿಗೆ ಅಭಿವೃದ್ಧಿ ಆಗ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಈಗ ಆಲ್ರೆಡಿ ಹೇಳ್ತಾ ಇರುವಂಥದ್ದು ಸಾಲ ಜಾಸ್ತಿ ಮಾಡ್ತಾರೆ ಈ ಬಜೆಟಲ್ಲಿ, ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಾರೆ. ದಿವಾಳಿ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಫಸ್ಟ್ ಹೋಗಿ ಅರ್ಜಿ ಈ ಗ್ಯಾರಂಟಿ ಕೊಡೋದೇ ಈ BJP ಅವ್ರು ಫಸ್ಟು. ಆದರೆ ಅವರಿದ್ದಾಗ ಎಲ್ಲ ಸರಿ ಇದ್ರೂ ಎಷ್ಟು ದಿವಾಳಿ ಮಾಡಿ ಹೋಗಿದ್ದಾರೆ, ಎಷ್ಟು ಸಾಲ ಮಾಡಿದ್ದಾರೆ ಲೆಕ್ಕ ಕೊಡಲಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಜನಪರ ಬಜೆಟ್ ಇದೆ ಅಂತ ಅನ್ಸುತ್ತೆ. ಪರವಾಗಿರ್ತದೆ, ಯಾಕೆಂದರೆ ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಜನರ ಪರವಾಗಿರ್ತಕ್ಕಂಥ ಬಜೆಟ್ನ ಕೊಡ್ತಾರೆ. ಅದು ಇವತ್ತು ಕೂಡ ಇನ್ನೂ ಮುಂದುವರಿತದೆ. ಎಲ್ಲ ಇಲಾಖೆಗೂ ಕೂಡ ಸಮಾನತೆ. ನಿಮ್ಮ ಇಲಾಖೆಗೆ ಅಲ್ಲ, ನಮ್ಮ ಇಲಾಖೆಯಲ್ಲಿ ನಾನು ಏನೇನು ಕೇಳಿದ್ದೀನಿ ಎಲ್ಲದು ಸಕಾರಾತ್ಮಕವಾಗಿ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ. ಮೋಸ್ಟ್ಲಿ ನನಗೆ ಒಳ್ಳೆಯ ವಿಶ್ವಾಸ ಇದೆ. ಒಳ್ಳೆ ಇಲಾಖೆ ನಡೆಸ್ತಕ್ಕಂಥ ಸಹಕಾರವನ್ನು ಮಾನ್ಯ ಸಿದ್ದರಾಮಯ್ಯವರು 100% ಮಾಡೇ ಮಾಡ್ತಾರೆ. ಮುಂಚೆನೂ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾರೆ. ಬಜೆಟ್ ಅಧಿವೇಶನ ಮುಗಿದ ಮೇಲೆ ಸಚಿವ ಸಂಪುಟ ಪುನರಚನೆ ರೀಶಫಲ್ ಅಂತ ಹೇಳ್ತಾ ಇದೆ. ಅದೆಲ್ಲ ನೋಡಿ, ಅದೆಲ್ಲ ಹೈಕಮಾಂಡ್ ಅವ್ರದ್ದು. ನಾನು ಅದ್ರ ಬಗ್ಗೆ ಹಿಂದೆನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಇವತ್ತು ಮಾಡೋಕ್ಕೆ ಹೋಗಲ್ಲ. ಪಕ್ಷದ ತೀರ್ಮಾನಕ್ಕೆ ಬಿಡಬೇಕು. ಅದನ್ನೆಲ್ಲ ನಾವೆಲ್ಲ ಚರ್ಚೆ ಮಾಡಬಾರ್ದು. ಅದು ಏನೇ ತೀರ್ಮಾನ ಕೈಗೊಂಡ್ರು ಕೂಡ ಪಕ್ಷದ ಪಕ್ಷ ಹೆಂಗೆ ಹೇಳುತ್ತೆ ಅದನ್ನ ಕೇಳ್ಕೋಬೇಕು. ಇದು ಮಧು ಬಂಗಾರಪ್ಪರವರಿಗೆ ಅವರು ಸಿದ್ದರಾಮಯ್ಯ ಸರ್ಕಾರ ಸಂಬಂಧಪಟ್ಟಂತೆ ಈ ಸರಿ ಜನಪರ ಬಜೆಟ್ ಮಂಡನೆ ಮಾಡ್ತಾರೆ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಜೊತೆಗೆ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಯೋಜನೆಗಳನ್ನು ಸಿದ್ದರಾಮಯ್ಯ ಬಳಿ ಚರ್ಚೆ ಮಾಡಿದ್ದೇನೆ ಅಂತ ಕೂಡ ಹೇಳುವಂಥ ಅದೆಲ್ಲವೂ ಕೂಡ ಪೂರೈಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನ ರಿಪಬ್ಲಿಕ್ ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವಂಥ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂಥ ಮಧು ಬಂಗಾರಪ್ಪ ಇರುವಂಥದ್ದು. ಬಜೆಟ್ ಏನು ನಿರೀಕ್ಷೆ ಇದೆ ಮತ್ತು ಈ ಸರಿ ಏನಾದರೂ ಕೂಡ ಜನರಲ್ಲಿ ಮನಸ್ಸಲ್ಲಿ ಅಚ್ಚೆ ಉಳಿಯುವಂತ ಏನಾದರೂ ಘೋಷಣೆ ಮಾಡ್ತಾರಂತ ಅನ್ಸುತ್ತಾ? ಇಲ್ಲ, ನನ್ನ ಇಲಾಖೆಗೆ ಹೋದ ಸತಿ ಒಳ್ಳೆ ಒಂದು ಸಹಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಸತಿ ಸ್ವಲ್ಪ ಕಲಿಕೆಗೆ ಹೆಚ್ಚು ಒತ್ತನ್ನು ಮತ್ತು ಕೆಲವು ಟೀಚರ್ಸ್ನ ಹೋದ ಸತಿ ರಿಕ್ರೂಟ್ ಮಾಡಿದ್ವಿ. ಮತ್ತೆ ಶಾರ್ಟೇಜ್ ಇರೋದ್ರಿಂದ ಅದು ಕೊಡಿ ಅಂತ ಹೇಳಿ ಕೇಳಿದ್ವಿ. ಆದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ ಗ್ಯಾರಂಟಿ ಮೇಲೆ ನಾವು ಏನು ವಿಶ್ವಾಸನ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀವಿ, ಹಿಂದಿನ ಸರ್ಕಾರದ ಲಯಬಿಲಿಟೀಸ್ ಜೊತೆ ಕಟ್ಟೋದ್ರ ಜೊತೆಗೆ, ಯಾಕೆಂದರೆ ನನ್ನ ಇಲಾಖೆಯಲ್ಲೇ ನಾವು ಸುಮಾರು ಒಂದು 2,500-3 ಸಾವಿರ ಕೋಟಿ ನಾವು ಕಟ್ಟಿದ್ದೀವಿ. ಯಾಕೆಂದರೆ ಈಗ ರೂಮ್ಸಿಗೆಲ್ಲ ಕೊಟ್ಟಿದ್ರು, ಹಣ ಬಿಡುಗಡೆ ಮಾಡಿಲ್ಲ, ನಾವು ಬಂದು ಸಿದ್ದರಾಮಯ್ಯ ಸಾಹೇಬ್ರು ದುಡ್ಡೆಲ್ಲ ಕೊಟ್ಟು ಎಲ್ಲ ಮಾಡಿದ್ದೀವಿ. ಅದ್ರ ಜೊತೆಗೆ ಗ್ಯಾರಂಟಿಗಳು ಕೂಡ ಅದು ಇನ್ನೂ ಮುಂದುವರಿತಕ್ಕಂಥದ್ದು ವಿಶ್ವಾಸ. ಯಾಕೆಂದರೆ ಎಲ್ಲ ಕುಟುಂಬದಲ್ಲೂ ಕೂಡ ನಾವೆಲ್ಲೇ ಹೋದ್ರೂ ಗ್ಯಾರಂಟಿಯಿಂದ ನಮ್ಮ ಕುಟುಂಬಕ್ಕೆ ಸಹಕಾರ ಆಗಿದೆ ಅಂತ. ಸೊ ಆರ್ಥಿಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದವರು ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಹಕಾರ ಮಾತು ಕೊಟ್ಟಂಗೆ ಉಳಿಸ್ಕೊಂಡಿರೋದು ಒಂದು ಭಾಗ. ಇನ್ನೊಂದು ಭಾಗ ಇಡೀ ರಾಜ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಗೆ ಬಿಕಾಸ್ ಆಫ್ ಈ ಗ್ಯಾರಂಟಿಗಳು ಸ್ಲೋ ಆಗಿರ್ತಕ್ಕಂಥದ್ದು ಅಂಥೇಳಿ ಏನು ಮನೋಭಾವನೆ ಇದೆ ಅದು ಬದಲಾವಣೆ ಮಾಡ್ತಕ್ಕಂಥ ಒಂದು ಬಜೆಟನ್ನು ಮತ್ತು ಜನರಿಗೆ ಅಭಿವೃದ್ಧಿ ಆಗ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಈಗ ಆಲ್ರೆಡಿ ಹೇಳ್ತಾ ಇರುವಂಥದ್ದು ಸಾಲ ಜಾಸ್ತಿ ಮಾಡ್ತಾರೆ ಈ ಬಜೆಟಲ್ಲಿ, ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಾರೆ. ದಿವಾಳಿ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಫಸ್ಟ್ ಹೋಗಿ ಅರ್ಜಿ ಈ ಗ್ಯಾರಂಟಿ ಕೊಡೋದೇ ಈ BJP ಅವ್ರು ಫಸ್ಟು. ಆದರೆ ಅವರಿದ್ದಾಗ ಎಲ್ಲ ಸರಿ ಇದ್ರೂ ಎಷ್ಟು ದಿವಾಳಿ ಮಾಡಿ ಹೋಗಿದ್ದಾರೆ, ಎಷ್ಟು ಸಾಲ ಮಾಡಿದ್ದಾರೆ ಲೆಕ್ಕ ಕೊಡಲಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಜನಪರ ಬಜೆಟ್ ಇದೆ ಅಂತ ಅನ್ಸುತ್ತೆ. ಪರವಾಗಿರ್ತದೆ, ಯಾಕೆಂದರೆ ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಜನರ ಪರವಾಗಿರ್ತಕ್ಕಂಥ ಬಜೆಟ್ನ ಕೊಡ್ತಾರೆ. ಅದು ಇವತ್ತು ಕೂಡ ಇನ್ನೂ ಮುಂದುವರಿತದೆ. ಎಲ್ಲ ಇಲಾಖೆಗೂ ಕೂಡ ಸಮಾನತೆ. ನಿಮ್ಮ ಇಲಾಖೆಗೆ ಅಲ್ಲ, ನಮ್ಮ ಇಲಾಖೆಯಲ್ಲಿ ನಾನು ಏನೇನು ಕೇಳಿದ್ದೀನಿ ಎಲ್ಲದು ಸಕಾರಾತ್ಮಕವಾಗಿ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ. ಮೋಸ್ಟ್ಲಿ ನನಗೆ ಒಳ್ಳೆಯ ವಿಶ್ವಾಸ ಇದೆ.
ಒಳ್ಳೆ ಇಲಾಖೆ ನಡೆಸ್ತಕ್ಕಂಥ ಸಹಕಾರವನ್ನು ಮಾನ್ಯ ಸಿದ್ದರಾಮಯ್ಯವರು 100% ಮಾಡೇ ಮಾಡ್ತಾರೆ. ಮುಂಚೆನೂ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾರೆ. ಬಜೆಟ್ ಅಧಿವೇಶನ ಮುಗಿದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ರೀಶಫಲ್ ಅಂತ ಹೇಳ್ತಾ ಇದೆ. ಅದೆಲ್ಲ ನೋಡಿ, ಅದೆಲ್ಲ ಹೈಕಮಾಂಡ್ ಅವ್ರದ್ದು. ನಾನು ಅದ್ರ ಬಗ್ಗೆ ಹಿಂದೆನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಇವತ್ತು ಮಾಡೋಕ್ಕೆ ಹೋಗಲ್ಲ. ಪಕ್ಷದ ತೀರ್ಮಾನಕ್ಕೆ ಬಿಡಬೇಕು. ಅದನ್ನೆಲ್ಲ ನಾವೆಲ್ಲ ಚರ್ಚೆ ಮಾಡಬಾರ್ದು. ಅದು ಏನೇ ತೀರ್ಮಾನ ಕೈಗೊಂಡ್ರು ಕೂಡ ಪಕ್ಷದ ಪಕ್ಷ ಹೆಂಗೆ ಹೇಳುತ್ತೆ ಅದನ್ನ ಕೇಳ್ಕೋಬೇಕು. ಇದು ಮಧು ಬಂಗಾರಪ್ಪರವರಿಗೆ ಅವರು ಸಿದ್ದರಾಮಯ್ಯ ಸರ್ಕಾರ ಸಂಬಂಧಪಟ್ಟಂತೆ ಈ ಸರಿ ಜನಪರ ಬಜೆಟ್ ಮಂಡನೆ ಮಾಡ್ತಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಜೊತೆಗೆ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಯೋಜನೆಗಳನ್ನು ಸಿದ್ದರಾಮಯ್ಯ ಬಳಿ ಚರ್ಚೆ ಮಾಡಿದ್ದೇನೆ ಅಂತ ಕೂಡ ಹೇಳುವಂಥ ಅದೆಲ್ಲವೂ ಕೂಡ ಪೂರೈಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನ ರಿಪಬ್ಲಿಕ್ ಬೆಂಗಳೂರು.